ಇದು ಮಲೆನಾಡಲ್ಲ, ಇದು ಬಂಜರು ಭೂಮಿ ಅಂತ ಅನ್ನಿಸಿದ್ರೆ ಅವರಿಗೆ ಕಣ್ಣುಗಳಿಲ್ಲ. ಇಂತಹ ಪ್ರಕೃತಿಯನ್ನ ಅವರು ಬಂಜರು ಭೂಮಿ, ಇಲ್ಲಿ ರೈತರೇನು ಬೆಳೀತಾ ಇಲ್ಲ, ರೈತರಿಗೆ ಆದಾಯ ಇಲ್ಲ, ಹಾಗಾಗಿ ಇಲ್ಲಿ ಲೇಔಟ್ ಮಾಡ್ಬೇಕು ಅಂತ ಯಾವ ಬದಮಾಶ್ ಬರೋದು ಇಲ್ಲಿ ಅವ್ರು ಮಾಡೋದಕ್ಕೆ ಹೊರಟಿರೋದು ಪ್ರಕೃತಿಯ ಮೇಲೆ ಒಂದು ಸಾಮೂಹಿಕವಾದ ಅತ್ಯಾಚಾರ. ಯಾರು ಏನೇ ಹೇಳಿ ನಾನು ಮಾಡೇ ತಿರ್ತೀನಿ ಅಂತಿದ್ದಾರೆ. ಲಾಲ್ಬಾಗ್ನ 30ರಷ್ಟು ಜಾಗವನ್ನ ಇಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು ಕೆಲಸ ಮಾಡಿ ಇಲ್ಲಿರುವ ಮರ ಗಿಡಗಳನ್ನ, ಲಕ್ಷಾಂತರ ತೆಂಗಿನ ಮರಗಳನ್ನ, ಅಡಿಕೆ ಮರಗಳನ್ನ ಪೂರ್ತಿಯಾಗಿ ಕೆಲಸ ಮಾಡಿ ಇದು ಕುಮಾರಸ್ವಾಮಿ ಅವರು ಶುರು ಮಾಡಿದ್ರು 2006ರಲ್ಲಿ. ಆದ್ರೆ ಅವರು ಜನರ ವಿರೋಧಕ್ಕೆ ಮಣಿದು ಅದನ್ನ ವಾಪಸ್ ಮಾಡಿದ್ರು, ಅದನ್ನ ಮುಂದುವರಿಸಲಿಲ್ಲ. ಈಗ ನೀವು ಕುಮಾರಸ್ವಾಮಿ ಅವರು ಮಾಡಿದ್ದು ಅಂತ ಹೇಳಿ 20 ವರ್ಷದ ಹಿಂದಿನ ದಿನ ಇವಾಗ ಮಾಡ್ತೀನಿ, ಯಾರೇನೇ ಹೇಳಿ ಮಾಡ್ತೀನಿ ಅಂತ ಇವಾಗ ಪರವಾಗಿದ್ದೀರಾ. ಇವೆಲ್ಲವೂ ಸಹ ನೀವು ಆಷಾಢ ಪೂಜಿತನ. ಇವತ್ತು ಜೂನ್ 5, 2026. ಈ ವರ್ಷ ಅಂತೂ ಬೆಂಗಳೂರಿನಲ್ಲಿ ರಣಬಿಸಿಲು. ಇಂತಹ ರಣಬಿಸಿಲು ಬಹುಶಃ ಇಷ್ಟು ವರ್ಷಗಳಲ್ಲಿ ನಾವು ನೋಡಿರ್ಲಿಲ್ಲ. ಆದ್ರೆ ಇನ್ನು ಮುಂಗಾರು ಶುರುವಾಗಿಲ್ಲ. ಇಷ್ಟೊತ್ತಿಗೆ ಮುಂಗಾರು ಶುರುವಾಗಿ ಒಂದು 4-5 ದಿವಸ ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ನೋಡಿ, ಬೆಂಗಳೂರಿನಿಂದ ವಿಧಾನಸೌಧದಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗದಲ್ಲಿ ನಾವಿದ್ದೀವಿ. ಬಿಡದಿ ಹೋಬಳಿ ಬನ್ನಿಕುಪ್ಪ ಅನ್ನುವಂತಹ ಗ್ರಾಮದಲ್ಲಿ ಕಟ್ಟಿರುವಂತಹ ಒಂದು ದೊಡ್ಡ ಓವರ್ ಟ್ಯಾಂಕ್. ಬನ್ನಿಗಿರಿ, ಬಿಡದಿ ಹೋಬಳಿ ಬನ್ನಿಗಿರಿ ಅನ್ನುವಂತಹ ಗ್ರಾಮದಲ್ಲಿ ಕಟ್ಟಿರುವಂತಹ ಒಂದು ದೊಡ್ಡ ಓವರ್ ಟ್ಯಾಂಕ್ ಅಲ್ಲಿ ನಿಂತಿದ್ದೀವಿ. ಸುತ್ತ ಇನ್ನು ಮಳೆಗಾಲನೇ ಶುರುವಾಗಿಲ್ಲ, ಆದ್ರೂ ಇಷ್ಟು ನೀವು ಕಣ್ಣು ಹಾಯಿಸಿದಷ್ಟು ದೂರ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು, ಬೇರೆ ಬೇರೆ ತರಹದ ಮರ ಗಿಡಗಳು, ಇಲ್ಲಿ ಪಕ್ಕದಲ್ಲಿಯೇ ಒಂದು ಕೆರೆ, ಆ ಕಡೆ ಒಂದಷ್ಟು ದೊಡ್ಡ ಪುಟ್ಟ ಬೆಟ್ಟಗಳು, ಇಷ್ಟೆಲ್ಲ ಎಲ್ಲಿ ಇದು ಬೇರೆ ಎಲ್ಲೂ ಇಲ್ಲ. ಇದು ಬೆಂಗಳೂರಿನಲ್ಲೇ ಇದೆ. ಬೆಂಗಳೂರು ಜಿಲ್ಲೆಗೆ, ಅವಿಭಜಿತ ಬೆಂಗಳೂರು ಜಿಲ್ಲೆಗೆ ಸೇರಿರುವಂತಹದ್ದು. ಇವತ್ತಿದು ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯಲ್ಲಿರುವಂತಹ ಒಂದು ಭೂಪ್ರದೇಶ. ಈ ಭೂಪ್ರದೇಶ ಒಂದು ರೀತಿಯಲ್ಲಿ ನಾಗರಾಜ್ ಅಂತ ನಮಗೆ ರೈತರು, ಇದೇ ಗ್ರಾಮದವರು, ಈ ಭಾಗದವರು, ಅವರು ಮೊನ್ನೆ ಹೇಳ್ತಾ ಇದ್ರು, ಸಾರ್ ಇದು ಬೆಂಗಳೂರಿನ ಮಲೆನಾಡು ಸಾರ್ ಅಂತ. ನಾನು ಎಲ್ಲ ಅವ್ರವ್ರು ಕುಂತ್ಕೊಳ್ಳೋಕೆ ಕುಂತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಾಗರಾಜ್ ಯಾವ ಅತಿಶಯೋಕ್ತಿ ಮಾತನ್ನು ಆಡ್ಲಿಲ್ಲ, ಅವರು ಸತ್ಯವನ್ನೇ ಹೇಳಿದ್ರು. ಇದನ್ನ ನೋಡಿದ ಯಾರಿಗಾದ್ರೂ ಇದು ಮಲೆನಾಡಲ್ಲ, ಇದು ಬಂಜರು ಭೂಮಿ ಅಂತ ಅನ್ನಿಸಿದ್ರೆ ಅವರಿಗೆ ಕಣ್ಣುಗಳಿಲ್ಲ. ಕಣ್ಣುಗಳಷ್ಟೇ ಅಲ್ಲ, ಬಹುಶಃ ಪಂಚೇಂದ್ರಿಗಳು ಇಲ್ಲ. ಇವತ್ತು ಇಡೀ ಭೂಮಿಯನ್ನ ಬಂಜರು ಭೂಮಿ ಅಂತ ಹೇಳಿ ನಿಜಕ್ಕೂ ಬಂಜರು ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ ಪ್ರಕೃತಿ ವಿರೋಧಿಗಳು, ಜೀವ ವಿರೋಧಿಗಳು. ಸುಮಾರು 30 ಚದರ ಕಿಲೋಮೀಟರ್ ಅಂದ್ರೆ 7500 ಎಕರೆಗಳು, 30ರಷ್ಟು ಲಾಲ್ಬಾಗ್ನ 30ರಷ್ಟು ಜಾಗವನ್ನ ಇಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು ಇಲ್ಲಿರುವಂತಹ ಲಕ್ಷಾಂತರ ಮರಗಳು, ಅಕ್ಷರಶಃ ಒಂದು ಸುಮಾರು ಎಷ್ಟಂದ್ರೆ 8 ಲಕ್ಷ ಮರಗಳಿದೆ ಅಂದ್ರ 3 ಲಕ್ಷ ತೆಂಗಿನ ಮರಗಳೇ ಇದೆ ಅಂತ ಹೇಳ್ತಾರೆ. ಇಷ್ಟು 7,500 ಎಕರೆ ಪ್ರದೇಶದಲ್ಲಿ. ಇಲ್ಲಿ ನೀವು ಕೆಳಗಡೆ ನೋಡಿದ್ರೆ ತೆಂಗಿನ ತೋಟದಲ್ಲಿಯೇ ಅಡಿಕೆ ತೋಟಗಳಿದೆ. ತೆಂಗು ಮತ್ತು ಕಂಗು, ಅಡಿಕೆ ಸಹ ತೆಂಗಿನ ಮಧ್ಯದಲ್ಲೇ ಬೆಳೆದಿದ್ದಾರೆ. ಮಾವಿನ ತೋಪುಗಳಿದೆ, ಅಡಿಕೆ ಇದೆ, ತೆಂಗಿದೆ, ಹೈನುಗಾರಿಕೆ ಇದೆ, ರೇಷ್ಮೆ ಇದೆ. ಜನ ಸಮೃದ್ಧವಾಗಿ ಬದುಕ್ತಾ ಇದ್ದಾರೆ. ಇದು ಬಹುಶಃ ಬೆಂಗಳೂರಿನ ಸುತ್ತಮುತ್ತ ಈ ರೀತಿಯಲ್ಲಿ ಕೃಷಿಯನ್ನ ಲಾಭದಾಯಕವಾಗಿ ಮಾಡ್ತಾ ಇರುವಂತಹ ಮತ್ತು ಒಳ್ಳೆಯ ಫಸಲು ತೆಗೆತಿರುವಂತಹ ರೈತರು ಬಹುಶಃ ಬೆಂಗಳೂರಿನ ಅವಿಭಜಿತ ಬೆಂಗಳೂರು ಜಿಲ್ಲೆ, ಇವತ್ತೇನು ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ನಗರ ಇದೆ, ಇಷ್ಟೂ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಈ ಮಟ್ಟಿಗೆ ಲಾಭದಾಯಕವಾಗಿ ಮತ್ತು ಇಷ್ಟು ಸಮೃದ್ಧ ಜಲಸಂಪತ್ತು ಮತ್ತು ಫಲವತ್ತಾದ ಭೂಮಿಯನ್ನ ಹೊಂದಿರುವಂತಹ ಪ್ರದೇಶ ಇನ್ನೊಂದೆಲ್ಲೂ ಇಲ್ಲ ನನಗೆ ಗೊತ್ತಿರುವ ಹಾಗೆ. ಇವತ್ತು ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈ ಇಡೀ ಭೂಪ್ರದೇಶವನ್ನ ನೆಲಸಮ ಮಾಡಿ ಇಲ್ಲಿರುವ ಮರ ಗಿಡಗಳನ್ನ, ಲಕ್ಷಾಂತರ ತೆಂಗಿನ ಮರಗಳನ್ನ, ಅಡಿಕೆ ಮರಗಳನ್ನ ಪೂರ್ತಿಯಾಗಿ ನೆಲಸಮ ಮಾಡಿ ಮಧ್ಯದಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡಿ, ಚರಂಡಿಗಳನ್ನ ಮಾಡಿ, ಬಂಜರು ಭೂಮಿಯನ್ನಾಗಿ ಮಾಡಿ, ಸೈಟ್ ಮಾಡಿ ಮಾರೋದಿಕ್ಕೆ ಹೋಗ್ತಾ ಇದ್ದಾರೆ. ಯಾರು ಏನೇ ಹೇಳಿ ನಾನು ಮಾಡೇ ತಿರ್ತೀನಿ ಅಂತಿದ್ದಾರೆ. ಅವರು ಮೊನ್ನೆ ತನಕ ಬೇರೆ, ಇವಾಗ ಮೊನ್ನೆಯಿಂದ ಅವರು ಈ ರಾಜ್ಯದ ಮುಖ್ಯಮಂತ್ರಿ. ಅದೇನು ಜನರ ಕುಂದುಕೊರತೆಗಳನ್ನ ಕೇಳೋದಕ್ಕೇನೆ ಒಂದು ಸಚಿವಾಲಯ ಮಾಡ್ತೀವಿ, ಸೆಕ್ರೆಟೇರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ದಯವಿಟ್ಟು ಅದನ್ನ ಮಾಡಬೇಕು. ಮತ್ತೆ ಈ ಆತ್ಮಹತ್ಯಾತ್ಮಕ ಮತ್ತು ಅವರಿಗೆ ಪಾಪ ತರುವಂತಹ ಈ ಜಾಗವನ್ನ, ಇಂತಹ ಪ್ರಕೃತಿಯನ್ನ ನೆಲಸಮ ಮಾಡಿ ಅವರು ಏನು ಇಲ್ಲಿ ಲೇಔಟ್ ಮಾಡೋದಕ್ಕೆ ಸ್ಮಾರ್ಟ್ ಮಾಡೋದಕ್ಕೆ ಹೋಗಿದಾರಲ್ವಾ, ವಿವೇಕ ಇರುವಂತಹ, ಹಣದ ಲಾಲಸೆಗೆ ಒಳಗಾಗದಂತಹ ಒಬ್ಬ ಉತ್ತಮ ವ್ಯಕ್ತಿ ಆಗಲಿ ಅಂತ ನಾನು ಈ ಪ್ರಕೃತಿಯ ಮಡಿಲಲ್ಲಿ ನಿಂತ್ಕೊಂಡು ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ
ಎಲ್ಲೋ ಒಂದು ಬಂಜರಿದ್ದಾಗ, ಅಲ್ಲಿ ಸರಿಯಾಗಿ ಮಳೆ ಆಗದೆ ಇದ್ದಾಗ, ರೈತರು ಬಡವರು ಎಲ್ಲರೂ ರೈತರು ಬಡವರಾಗಿರುವಾಗ ಅವರಿಗೆ ಬೇರೆ ತರಹದ ಅವರನ್ನ ಜೀವನ ಮಟ್ಟವನ್ನು ಹೆಚ್ಚಿಸೋದಿಕ್ಕೆ ಇನ್ಯಾವುದಕ್ಕೋ ಕಾರಣಕ್ಕಾಗಿ ಕಾರ್ಖಾನೆಗಳನ್ನ ತರೋದು ಅಥವಾ ಅಲ್ಲಿ ಲೇಔಟ್ ಮಾಡೋದು, ಇವೆಲ್ಲ ಏನು ಅಭಿವೃದ್ಧಿಯ ವಿಚಾರವಾಗಿ ಮಾಡಲೇಬೇಕಾದಂತಹ ಕೆಲಸಗಳು. ಆದ್ರೆ ಇಲ್ಲಿ ಅವ್ರು ಮಾಡೋದಿಕ್ಕೆ ಹೊರಟಿರೋದು ಪ್ರಕೃತಿಯ ಮೇಲೆ ಒಂದು ಸಾಮೂಹಿಕವಾದ ಅತ್ಯಾಚಾರ. ಅದ್ರ ಜೊತೆಗೆ ಅವರೊಂದಷ್ಟು ಚೇಲಾಗಳು ಆ ಡಿ ಸಿ ತಹಸೀಲ್ದಾರು ಇವರೆಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಇನ್ನು ಅವ್ರಿಗೆ ಬೇಕಾದ ಹಾಗೆ ಮಾಡಿಕೊಂಡು ಅವರೂ ಒಂದಷ್ಟು ದುಡ್ಡು ತಿನ್ನುವ ಹಾಗೆ ಮಾಡಿಕೊಂಡು ಇವತ್ತು ಎಲ್ಲಾ ಕಾನೂನುಗಳನ್ನ ಮೀರಿ ಪಂಚೇಂದ್ರಿಯಗಳನ್ನ ಕಳ್ಕೊಂಡು ಅದ್ಯಾವ ನೀಚ ಬದ್ಮಾಶು ಇಂತಹ ಪ್ರಕೃತಿಯನ್ನ ಅವನು ಬಂಜರು ಭೂಮಿ, ಇಲ್ಲಿ ರೈತರೇನು ಬೆಳೀತಾ ಇಲ್ಲ, ರೈತರಿಗೆ ಆದಾಯ ಇಲ್ಲ, ಹಾಗಾಗಿ ಇಲ್ಲಿ ಲೇಔಟ್ ಮಾಡಬೇಕು ಅಂತ ಅದ್ಯಾವ ಬದ್ಮಾಶ್ ಬರೋದ್ನೋ ಗೊತ್ತಿಲ್ಲ. ರಾಕ್ಷಸಿ ಮನೋಭಾವದವರು ಅವರು. ಹಾಗಾಗಿ ನಾನು ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಬಿಡದಿ ಬೈರಮಂಗಲ ಚಲೋ ಅನ್ನುವಂತಹ ಒಂದು ಬೈಕ್ ಜಾಥಾ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಸುತ್ತಮುತ್ತ 8-9 ಹಳ್ಳಿಗಳ ಬೈರಮಂಗಲ, ಕೆಂಶೆಟ್ಟದೊಡ್ಡಿ, ಕೆಂಪಯ್ಯನಪಾಳ್ಯ, ಕೆಂಚುಗಾರನಹಳ್ಳಿ, ಹರಳಾಳ್ಸಂದ್ರ, ಹೊಸೂರು, ಬನ್ನಿಗಿರಿ, ಅಂಚೇಪುರ, ಮೆರವಗೌಡನ ದೊಡ್ಡಿ, ಈ ಸುತ್ತಮುತ್ತಲ ಇಷ್ಟೆಲ್ಲ ಗ್ರಾಮಗಳ ಜನ ನಾಳೆ ನಮ್ಮ ಜೊತೆಗೂಡ್ತಾ ಇದ್ದಾರೆ. ಇನ್ನೂ ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ. ದಯವಿಟ್ಟು ಅಂತಿಮ ಅಧಿಸೂಚನೆ ಹೊರಡಿಸದೆ ನೀವು ಏನು ಲೇಔಟ್ ಮಾಡಬೇಕು ಅಂತಿದ್ದೀರೋ ಅದನ್ನ ದಯವಿಟ್ಟು ರದ್ದು ಮಾಡಿ. ನಿಜಕ್ಕೂ ಮಾಡ್ಬೇಕಾ? 100 ಎಕರೆ, 200 ಎಕರೆ, 300 ಎಕರೆ ಅಥವಾ ಸರ್ಕಾರಿ ಜಾಗ ಇರುವಂತಹ ಜಾಗದಲ್ಲಿ ಅಷ್ಟನ್ನೇ ಮಾಡಿ. ಏನು 7-8 ಸಾವಿರ ಎಕರೆಗೂ ಸೇರಿ ಒಂದು 10-20 ಲಕ್ಷ ಜನ ವಾಸ ಮಾಡುವಂತಹ ಒಂದು ಬೃಹತ್ ಟೌನ್ಶಿಪ್, ಇಂತಹ ಪ್ರಕೃತಿಯನ್ನ ನಾಶ ಮಾಡೋದು ಬೇಡ. ಈಗಾಗಲೇ ಅನೇಕ ಜನ, ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಅನೇಕ ಜನ 5 ಎಕರೆ, 10 ಎಕರೆ, 20 ಎಕರೆ, 100 ಎಕರೆನಲ್ಲಿ ಲೇಔಟ್ ಮಾಡಿದ್ದಾರೆ. ಅಂತಹ ಲೇಔಟ್ ಅಲ್ವಾ ನಾಗರಾಜ್? ಎಲ್ಲೋ ಮಾಡ್ಲಿ, ಯಾರೋ ಕೊಡ್ತಾರೆ ಅಂತಾರ ಒಂದು 10-20 ಎಕರೆ, 30 ಎಕರೆ, ಇನ್ಯಾವುದೋ ಒಂದು ಸರ್ಕಾರಿ ಭೂಮಿನೇ, ಇದ್ರಲ್ಲೇನೆ 700-800 ಎಕರೆ ಸರ್ಕಾರಿ ಭೂಮಿ ಇದೆ ಅಂತಾರೆ. ಅಂತದ್ರಲ್ಲಿ ಸುತ್ತಮುತ್ತ ಇರೋರ ಹತ್ರ ತಗೊಂಡು ಅಥವಾ ರಸ್ತೆ ಇಲ್ದಿರೋಂಥವ್ರು ತಗೊಂಡು ಒಂದು 200-300 ಎಕರೆನಲ್ಲಿ 200-300 ಎಕರೆ ಅಂದ್ರೆ ಎಷ್ಟಾಯ್ತು? ಒಂದು ಲಾಲ್ಬಾಗ್ ಅಷ್ಟು ದೊಡ್ಡದು. ಬೆಂಗಳೂರಿನಲ್ಲಿ ಒಂದು ವಾರ್ಡ್ 40,000 ಜನ ವಾಸ ಮಾಡುವಷ್ಟು ವಿಶಾಲವಾದ ಪ್ರದೇಶ ಆಗುತ್ತೆ. ನೀವು 200-250 ಎಕರೆ ತಗೊಂಡು ಲೇಔಟ್ ಮಾಡಿದ್ರೆ ಅಂತದ್ದು ಮಾಡಿ. ಅಲ್ಲಲ್ಲಿ ಬೇಕಾದ್ರೆ ಇಲ್ಲೊಂದು 500,000 ಎಕರೆ ಆಗ್ಲೇ ಹೇಳಿದ ಸ್ವಲ್ಪ ಗುಡ್ಡಗಳಿದೆ, ಗುಡ್ಡ ಬೆಟ್ಟಗಳಿದೆ, ಅಥವಾ ಇನ್ಯಾವುದೋ ಒಂದು ಗೋಮಾಳಕ್ಕೆ ಅಂತ ಬಿಟ್ಟು ಇವತ್ತು ಅದು ಯಾರು ಉಳ್ಮೆ ಮಾಡ್ತಾ ಇಲ್ಲ ಅಂತ ಭೂಮಿ ಇದ್ರೆ ಈಗಲೂ ನೀವು ಐಡೆಂಟಿಫೈ ಮಾಡಿದಿರಲ್ಲ, ಮಾಡಿ. ಆದ್ರೆ ಒಟ್ಟಾರೆಯಾಗಿ 700 ಸುಮಾರು 9 ಹಳ್ಳಿಗಳ ವ್ಯಾಪ್ತಿಯಲ್ಲಿ, ಹಾರೋಹಳ್ಳಿಯ ಒಡೆಯರ್ಹಳ್ಳಿನೂ ಸೇರಿದಂತೆ 26 ಹಳ್ಳಿ ಕಂದಾಯ ಗ್ರಾಮಗಳು, ಅದರಲ್ಲಿ 9. ಇಷ್ಟು 9 ಕಂದಾಯ ಗ್ರಾಮಗಳ ವ್ಯಾಪ್ತಿಯಲ್ಲಿ ನೀವು ಎಲ್ಲವನ್ನು ಒಂದೇ ಪೀಸ್ ಮಾಡಿಕೊಂಡು ಅದರಲ್ಲಿ ಲೇಔಟ್ ಮಾಡೋದಕ್ಕೆ ಹೊರಟಿದ್ದೀರಲ್ವಾ, ಇದು ನಿಜಕ್ಕೂ ಒಳ್ಳೆಯದಲ್ಲ. ಯಾವ ರೀತಿಲ್ಲ ನೋಡಿದ್ರು ಒಳ್ಳೆಯದಲ್ಲ, ನೈತಿಕವೂ ಅಲ್ಲ. ನಿಮ್ಮದೇನೋ ಒಂದು ಸ್ವಾರ್ಥ, ಹಿತಾಸಕ್ತಿ ನಿಮಗೆ ಮತ್ತು ನಿಮ್ಮ ಬಾಂಧವರಿಗೆ. ಯಾವ ತರದ ಬಾಂಧವರು? ಅವರು ಎಲ್ಲ ಗಿರಾಕಿಗಳೇ, ಏಜೆಂಟ್ರು. ನಿಮ್ಮ ಜೊತೆಗೆ ಎಲೆಕ್ಷನ್ ಅಲ್ಲಿ ಜೈ ಅನ್ನುವಂಥವ್ರು, ಹಣ ಹೆಂಡ ಹಂಚುವಂಥವ್ರು, ಅವ್ರಿಗೆ ಒಂದಷ್ಟು ಕೊಬ್ಬಿಸ್ಬೇಕು, ಮತ್ತೆ ಇದ್ರಲ್ಲಿ ನನಗೂ ಒಂದಷ್ಟು ಕಮಿಷನ್ ಬರುತ್ತೆ ಅನ್ನೋಂಥವ್ರು ಮಾತ್ರ ಇಂತಹ ಏನು ಹೀನ ಕೃತ್ಯಕ್ಕೆ ಹೋಗ್ತಾರೆ. ದಯವಿಟ್ಟು ಈ ವಿಚಾರವಾಗಿ ನಾನು ಈ ಸಂದರ್ಭದಲ್ಲಿ ಆಗ್ಲೇ ಹೇಳಿದಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಈ ಯೋಜನೆಯನ್ನ ದಯವಿಟ್ಟು ಕೈ ಬಿಡಿ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಇದು ಕುಮಾರಸ್ವಾಮಿ ಅವರು ಶುರು ಮಾಡಿದ್ರು 2006ರಲ್ಲಿ. ಅವ್ರ ಕಾರಣಕ್ಕಾಗಿ ಇವತ್ತು ಈ ಸಮಸ್ಯೆ ಬಂದಿರುವಂತದ್ದು ಆಗ ನೋಡಿದ್ರೆ. ಆದ್ರೆ ಅವರು ಜನರ ವಿರೋಧಕ್ಕೆ ಮಣಿದು ಅದನ್ನ ವಾಪಸ್ ಮಾಡಿದ್ರು, ಅದನ್ನ ಮುಂದುವರಿಸ್ತಿಲ್ಲ. ಈಗ ನೀವು ಕುಮಾರಸ್ವಾಮಿ ಅವರು ಮಾಡಿದ್ದು ಅಂತೇಳಿ 20 ವರ್ಷದ ಹಿಂದಿನ ಇವಾಗ ಮಾಡ್ತೀನಿ, ಯಾರೇನೇ ಹೇಳಿ ಮಾಡ್ತೀನಿ ಅಂತ ಅಷ್ಟು ಆವಾಗ ವಿರೋಧಿಸ್ತಾ ಇದ್ರಿ, ಇವಾಗ ಪರವಾಗಿದ್ದೀರಾ. ಇವೆಲ್ಲವೂ ಸಹ ನಿಜಕ್ಕೂ ಆಷಾಢ ಬೂದಿತನ ಮತ್ತೆ ಪಾಪದ ಕೆಲಸ. ದಯವಿಟ್ಟು ಆ ಪಾಪ ಮಾಡಬೇಡಿ ಅಂತ ಶಿವಕುಮಾರ್ ಅವ್ರಿಗೆ ಕೇಳ್ಕೊಳ್ತಾ, ರಾಜ್ಯದ ಜನ ಹೌದು ಅಭಿವೃದ್ಧಿ ಆಗಬೇಕು. ಇವತ್ತು ಕೆಲವೊಂದು ಸಂದರ್ಭಗಳಲ್ಲಿ ಕಾರ್ಖಾನೆಗಳು ಬರಬೇಕು, ಲೇಔಟ್ಗಳು ಆಗಬೇಕು, ಇಲ್ಲಾಂದ್ರೆ ಜನರಿಗೆ ಕಡಿಮೆ ದುಡ್ಡಲ್ಲಿ ಸೈಟ್ ಸಿಗೋದಿಲ್ಲ, ಮನೆ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಜೀವನೋಪಾಯ ಇಲ್ಲ. ಆದ್ರೆ ಎಲ್ಲಿ ಮಾಡಬೇಕು? ಎಲ್ಲಿ ಮಾಡಿದ್ರೆ ಅದು ಕಡಿಮೆ ಏನು ಜನರ ಸಾಮಾಜಿಕ ಜೀವನದ ಮೇಲೆ, ಪ್ರಕೃತಿಯ ಮೇಲೆ ಸೋಸಿಯೋ ಎಕನಾಮಿಕ್ ಮತ್ತೆ ಎನ್ವೈರನ್ಮೆಂಟಲ್ ಏನೋ ಸ್ಟಡಿ ಮಾಡ್ತಾರೆ, ಅದೆಲ್ಲ ಮಾಡಿ ಇದು ಮಾಡೋದ್ರಿಂದ ಅಪಾಯಕ್ಕಿಂತ ಲಾಭ ಜಾಸ್ತಿ ಇದೆ ಅಂತ ಅನ್ನಿಸಿದಾಗ ಗ್ರೇಟರ್ ಗುಡ್ ಅಂತ ಹೇಳ್ತಾರೆ. ಹೆಚ್ಚು ಉತ್ತಮ ಒಳ್ಳೆಯ ಕೆಲಸ ಆಗುತ್ತೆ ಇದನ್ನು ಮಾಡೋದ್ರ ಮೂಲಕ ಅನ್ನಿಸ್ತದೆ, ಮಾತ್ರ ಅದನ್ನು ಮಾಡಿ. ಇಲ್ಲಂತೂ ನೀವು ಮಾಡೋದಕ್ಕೆ ಹೊರಟಿರೋದು ನಿಜಕ್ಕೂ ಪಾಪದ ಕೆಲಸ. ಇದಕ್ಕೆ ಪ್ರಾಯಶ್ಚಿತ್ತವೂ ಇಲ್ಲ, ಪಶ್ಚಾತ್ತಾಪವೂ ಇಲ್ಲ, ಪ್ರಾಯಶ್ಚಿತ್ತ ರೂಪದ ಶಿಕ್ಷೆನೂ ಇಲ್ಲ. ಇದಕ್ಕಿರುವಂತಹದ್ದು ಬಹಳ ಬೇರೆ ತರಹದ ಒಂದು ಶಿಕ್ಷೆ, ಪ್ರಕೃತಿಯ ನ್ಯಾಯ. ದಯವಿಟ್ಟು ಅಂತಹ
ಅಂತ ಹೀನಾಯ ಸ್ಥಿತಿಗೆ ನೀವು ತಲುಪಬೇಡಿ ಅಂತ ಕೇಳ್ಕೊಳ್ತಾ, ರಾಜ್ಯದ ಜನ ನಾಳೆ ರಾಜ್ಯದ ವಿವಿಧ ಭಾಗಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಈ ಬೈಕ್ ಜಾಥಾದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಿಡದಿಗೆ ಬರ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಇದು ನನ್ನ ಸಾವಿರಾರು ಲಕ್ಷಾಂತರ ಜನ ಈ ವಿಡಿಯೋವನ್ನ ನೋಡ್ತಾರೆ, ನನಗೆ ಖಾತ್ರಿ ಇದೆ. ನೀವು ಲಕ್ಷಾಂತರ ಜನ ಇದನ್ನು ನೋಡಿದಾಗ ಆ ಊರಿಂದ ಈ ಊರಿಂದ ಯಾವುದೋ ಒಂದು ಹಳ್ಳಿಯಿಂದ ಬೆಂಗಳೂರಿನ ಸುತ್ತಮುತ್ತಲಿನ ಬೆಂಗಳೂರಿನಲ್ಲಿ ಸಾವಿರಾರು ಲಕ್ಷಾಂತರ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇಲ್ಲಿಯೇ ಇದೇ ಹಳ್ಳಿಗಳಲ್ಲಿ ಇಂತಹದೇ ಹಳ್ಳಿಗಳಲ್ಲಿ ಹುಟ್ಟು ಬೆಳೆದಿರುವಂತ ದೇವನಹಳ್ಳಿನಲ್ಲಿ ಬಹಳ ದೊಡ್ಡ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿ 3-4 ವರ್ಷಗಳ ನಿರಂತರ ಹೋರಾಟದಿಂದ ಅಲ್ಲಿ ರೈತರು ಗೆದ್ರು. ಅಲ್ಲಿಯ ರೈತರು ಸಹ ಇದಕ್ಕೆ ಬೆಂಬಲವಾಗಿ ಬರಬೇಕು. ಬೇರೆ ಬೇರೆ ಸಂಘಟನೆಗಳು ಇವತ್ತು ಬಹುತೇಕ ಸಂಘಟನೆಗಳವರು ಕಾಂಗ್ರೆಸ್ಗೆ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೋರಾಟ ಮಾರಾಟ ಆಗಿದೆ ಅಂತಲ್ವಾ ಅಂತ ಹೇಳ್ತಾರಲ್ವಾ, ಆ ತರಕ್ಕಾಗೋಗಿದೆ. ಹಾಗಾಗಿ ಅಂತಹ ಇನ್ನೂ ಆತ್ಮಸಾಕ್ಷಿಯನ್ನ ಕಳೆದುಕೊಳ್ಳದೆ ಇರುವಂತಹ ಹೋರಾಟಗಾರರು, ಚಿಂತಕರು ದಯವಿಟ್ಟು ನಾಳೆಗೆ ನೀವು ಪ್ರತ್ಯೇಕವಾಗಿ ಆದ್ರೂ ಪರವಾಗಿಲ್ಲ, ನಮ್ಮ ಜೊತೆಗಾದ್ರೂ ಪರವಾಗಿಲ್ಲ, ಬಿಡದಿಯ ಬೈರಮಂಗಲ ಗ್ರಾಮಕ್ಕೆ ಬನ್ನಿ. ಇವೆಲ್ಲವನ್ನ ನೋಡಿ, ಇದನ್ನ ಮಾತಾಡಿ. ಇವತ್ತು ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಮೊನ್ನೆ ತನಕ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಬಹಳ ದೊಡ್ಡ ಜವಾಬ್ದಾರಿ ಇವ್ರಿಗಿರ್ಲಿಲ್ಲ. ಇವತ್ತಿರುವಂತಹ ಜವಾಬ್ದಾರಿನೇ ಬೇರೆ. ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ಅವರು ಹಿಂದೆ ಮಾಡ್ತೀನಿ ಅಂತ ಹೇಳಿದನ್ನ ಇವತ್ತು ಅವರು ಮರುಪರಿಶೀಲಿಸಬೇಕಾದಂತಹ ಸಂದರ್ಭಗಳು ಇನ್ನು ಮುಂದಕ್ಕೆ ಬರುತ್ತೆ. ಇದು ಬಹಳ ದೊಡ್ಡ ಹೋರಾಟವಾಗಿ ಜನ ಎಲ್ಲ ಆವತ್ತು ನಿಜಕ್ಕೂ ನೋಡಿ, ಇಲ್ಲಿ ಏನಾದ್ರೂ ಲೇಔಟ್ ಮಾಡೋದಿಕ್ ಬಂದಾಗ ದೊಡ್ಡ ದೊಡ್ಡ JCBಗಳು ಬರುತ್ತೆ. JCBಗಳು ಬಂದು ಈ ತೆಂಗಿನ ಮರಗಳನ್ನ, ಅಡಿಕೆ ಮರಗಳನ್ನ, ಹಲಸಿನ ಮರಗಳನ್ನ, ಮಾವಿನ ಮರಗಳನ್ನ ಕಡಿಯುವಾಗ ಆ JCBಗಳು ಅವಳ ಮೇಲೆ ನುಗ್ಗುವಾಗ ಏನಾಗಬಹುದು, ಏನ್ ಅನ್ನಿಸಬಹುದು ಜನಕ್ಕೆ? ಆವತ್ತಿಗೆ ಎಷ್ಟೆಲ್ಲ ಶಾಪ್ಗಳು, ಲಕ್ಷಾಂತರ ಪಕ್ಷಿಗಳು ಇಲ್ವಾ ನಾಗರಾಜ್? ಲಕ್ಷಾಂತರ ಪಕ್ಷಿಗಳು ಇಲ್ಲಿ ಇವತ್ತು ಬದುಕ್ತೇವೆ. ಎಲ್ಲೋಗ್ತವೆ? ಆಮೇಲೆ ಸಾವಿರಾರು ಹಾವುಗಳು ಸಾಯ್ತವೆ. ನಡ್ಕೊಳ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಕೊಡಬಹುದು, ಒಳ್ಳೆ ಇದ್ರಲ್ಲಿ ಸುಮಾರಾದಂತಹ ಪರಿಹಾರ ಕೊಡಬಹುದು. ಆದ್ರೆ ತಮ್ಮ ಕೈಯಾರೆ ಬೆಳೆಸಿ ತಮಗೆ ಊಟ ಕೊಡ್ತಿದ್ದಂತಹ ಮರಗಳನ್ನ ಗೊತ್ತಿರಲಿ, ತೆಂಗಿನ ಮರ ಕಡಿಯೋದಕ್ಕೆ ರೈತರು ಯಾವತ್ತೂ ಮುಂದಾಗಲ್ಲ. ರೈತರು ತೆಂಗಿನ ಮರ ಕಡಿಬೇಕು ಅಂದ್ರೆ ಇನ್ನೊಂದು ಮರ ಇಟ್ಟೇ ಕಡಿಯೋದು, ಇನ್ನೊಂದು ಗಿಡ ತೆಂಗಿನ ಗಿಡ ಇಟ್ಟೇ ಕಡಿಯೋದು. ಯಾಕಂದ್ರೆ ತೆಂಗಿನ ಗಿಡ ಕಡಿದ್ರೆ ವಂಶ ಸರ್ವನಾಶ ಆಗುತ್ತೆ ಅಂತ. ಇದಂತಲ್ಲ, ತೆಂಗಿನ ಮರ ಕಡಿದ್ರೆ ವಂಶ ಸರ್ವನಾಶ, ನಿರ್ವಂಶ ಆಗ್ಬಿಡುತ್ತೆ ಅನ್ನುವಂತ ಭಯ, ಆ ತರದೊಂದು ನಂಬಿಕೆ. ಅದು ನಂಬಿಕೆನೋ ಭಯನೋ ಮೂಢನಂಬಿಕೆನೋ, ಆದ್ರೆ ಜನರಿಗೆ ಆ ನಂಬಿಕೆ ಇದೆಯಲ್ಲ. ಇಲ್ಲಿ ಎಷ್ಟು ಲಕ್ಷ ಮರಗಳನ್ನ ಕಡಿಬೇಕಾಗುತ್ತೆ, ಎಷ್ಟು ಲಕ್ಷ, ಯಾವುದೋ ಒಂದು ಬಾಲ್ಯ ಇದೆ. ಹೌದು, ನಾವು ಇನ್ನೊಂದು ಕಡೆ ನೆಡೋಣ ಅನ್ನೋದಿಲ್ಲ. ಹಾಗಾಗಿ ದಯವಿಟ್ಟು DK ಶಿವಕುಮಾರ್ ಅವರು ತಮ್ಮ ಚೇಲಾಗಳ ಅವರಿವರ ಮಾತುಗಳನ್ನ, ಅಧಿಕಾರಿಗಳ ಮಾತುಗಳನ್ನ ಕೇಳೋದನ್ನ ಬಿಟ್ಟು ಅವರೊಂದಷ್ಟು ಈ ಸಂದರ್ಭದಲ್ಲಾದ್ರೂ ಅವ್ರಿಗೊಂದು ಒಳ್ಳೆಯ ಏನು ತಾಯ್ತನದ ಕರುಳು, ಈ ಜಿಲ್ಲೆಯವರೇ ಬೇರೆ, ಜೊತೆಗೆ ಇದೇ ಈ ಊರಿನವರೇನೆ ಅವ್ರನ್ನ ಮೊನ್ನೆ ತನಕ ಬಾಲಕೃಷ್ಣ ಅವ್ರನ್ನ MLA ಮಾಡಿರುವಂತದ್ದು, ಅವ್ರ ಪಕ್ಷದವ್ರನ್ನ. ಇದೇ ತಾಲೂಕಿನವರೇ ಅವರ ಸ್ನೇಹಿತ ಇಕ್ಬಾಲ್ನ MLA ಮಾಡಿರುವಂತದ್ದು. ಇದೇ ಜಮೀನ್ ಕಳ್ಕೊಂಡಿರೋರಲ್ಲೇ ಯಾರೋ ಒಂದಷ್ಟು ಜನ ನೆಂಟರು ಅವ್ರಿಗೆ, ಶಿವಕುಮಾರ್ ಅವ್ರಿಗೆ ಎಲ್ಲಿ ಕನಕಪುರದಲ್ಲಿ ಓಟ್ ಹಾಕಿರ್ತಾರೆ. ಹಾಗಾಗಿ ನಾನಾ ತರಕ್ಕೆ ಮಾಡದೇ ಇರೋದಕ್ಕೆ ಸಾವಿರ ಕಾರಣಗಳಿದೆ ನಾಗರಾಜ್. ಮಾಡೋದಕ್ಕಿರೋದು ಒಂದೇ ಕಾರಣ, ಹಣ ಬಿಟ್ಟು ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ. ಮಾಡದೇ ಇರೋದಕ್ಕೆ ಸಾವಿರಾರು ಸದುದ್ದೇಶಗಳಿದೆ. ಇದನ್ನ ಮಾಡದೇ ಇರೋದಕ್ಕೆ ನಾವು ಸ್ವತಃ ಒಂದು ಜಮೀನು ಕಳ್ಕೊಂಡಿರುವಂತಹ, ಕೈಗಾರಿಕೆಗಳಿಗೆ ಜಮೀನು ಕೊಟ್ಟಿರುವಂತಹ ಹಳ್ಳಿಯಿಂದ ಬಂದಿರುವವನು ನಾನು. ನಮ್ಮೂರಲ್ಲಿ ಒಂಥರ ದಿಣ್ಣೆ, ಅದು ಬರೀ ಮಳೆಗಾಲದಲ್ಲಿ ಮಾತ್ರ ಬಿತ್ತನೆ ಮಾಡ್ತಾ ಇದ್ವಿ. ಅಲ್ಲಿ ಅಂತ ದಿಣ್ಣೆ ಅದೆಷ್ಟೇ ದಿಣ್ಣೆ ಅಂತ ಇದ್ವಿ. ಅದ್ರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರು. ಜನ ಏನು ತುಂಬಾ ಕಳ್ಕೊಳ್ಳಿಲ್ಲ, ಒಂದಷ್ಟು ಸಮುದಾಯಗಳು ಬೇರೆ ಬೇರೆ ರೀತಿಯಲ್ಲಿ ನಷ್ಟಕ್ಕೊಳಗಾದ್ವು. ಆದ್ರೆ ರೈತರು ಕಳ್ಕೊಂಡಂತವ್ರು ಬೇರೆ ಬೇರೆ ತರಕ್ಕಾದ್ರೂ ಅಲ್ಲಿ ಲಕ್ಷಾಂತರ ಜನ ಬೇರೆ ರೀತಿಯಲ್ಲಿ ಬದುಕು ಕಟ್ಕೊಂಡ್ರು. ಇಲ್ಲಿ ಯಾವ ತರ ಬದುಕು ಕಟ್ಕೊಳ್ತಾರೆ? ಇಷ್ಟೆಲ್ಲ ನಾಶ ಮಾಡಿದ್ಮೇಲೆ, ಇಷ್ಟನ್ನೆಲ್ಲ ನಾಶ ಮಾಡಿ ಬದುಕು ಕಟ್ಕೊಂಡ್ಮೇಲೆ ಅದೆಂತಹ ಬದುಕು? ದಯವಿಟ್ಟು DK ಶಿವಕುಮಾರ್ ಅವರು ಇದನ್ನು ಬಿಡಬೇಕು. ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಜನ ಬನ್ನಿ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇತರ ಹಲವಾರು ಸಂಘಟನೆಗಳ ಜೊತೆ ಸೇರಿ, ರೈತರ ಜೊತೆ ಸೇರಿ ಹೋರಾಟ ಮಾಡ್ತಾ ಇದೆ. ಬೇರೆ ಒಂದು ಜನ ಪರ ಇರುವಂತಹ ಹೋರಾಟಗಾರರು, ಸಂಘಟನೆಯವರು ಬಂದು 451ನೇ ದಿವಸ ಇವತ್ತಲ್ಲಿ ಹೋರಾಟ ನಡೀತಿರೋದು. ನಾಳೆಗೆ 452ನೇ ದಿನ. 1.5 ವರ್ಷ ಆಗ್ತಾ ಬಂತು, ಹೆಚ್ಚು ಕಮ್ಮಿ 1 ವರ್ಷ 4 ತಿಂಗಳ ಮೇಲಾಯ್ತು. ಇಷ್ಟು ದಿವಸಗಳಿಂದ ನಿರಂತರವಾಗಿ ರೈತರು ಅಲ್ಲಿ ಧರಣಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಹೋರಾಟಕ್ಕೆ ರಾಜ್ಯ ಜನ ಬೆಂಬಲಿಸದೆ ಏನು ಮಂಗಳ ಗ್ರಹದಿಂದನೋ ಅಮೆರಿಕದಿಂದನೋ ಬಂದು ಜನ ಬೆಂಬಲಿಸ್ತಾರಾ? ಇವತ್ತು ಪಕ್ಕದ ಮನೆಗೆ ಹತ್ತಿದ ಬೆಂಕಿ ನಾಳೆ ನಮ್ಮನೆಗೆ ಬರಲ್ವಾ?
ಯೋಚನೆ ಮಾಡಿ. ಇನ್ನೆಷ್ಟು ದಿವಸ ಮೂರ್ಖರ ತರ, ಅವಿವೇಕಿಗಳ ತರ, ಅಥವಾ ನನಗೇನು ಆಗೋದಿಲ್ಲ ಅನ್ನುವಂತ ಅಜ್ಞಾನದಲ್ಲಿ ರಾಜ್ಯದ ಜನರು, ಯುವ ಜನರು, ರೈತರು ನೀವು ಕಳೆದೋಗ್ಬೇಡಿ.